ಹೀಗೆ ಕ್ರಾಂತಿ ಅನ್ನೋ ಪದದ ಡೆಫಿನೇಷನ್ ಒಂದ್ ಕಡೆ ಕೊಡ್ತಿದ್ದಾರೆ ಇಕ್ಬಾಲ್ ಹುಸೇನ್. ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು, ಪಕ್ಷಕ್ಕೆ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಗಡಿ ಬಾಲಕೃಷ್ಣ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, 5 ಬಾರಿ ಶಾಸಕನ ಕೆಲಸ ಮಾಡಿದ್ದೀನಿ, ಮಂತ್ರಿ ಆಗ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಾನು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆಗೆ ಅವ್ರು ಮಾತನಾಡಿದರೆ, ಬನ್ನಿ ಏನ್ ಹೇಳಿದ್ರೆ ಕೇಳೋಣ. ಸರ್, ಸಭೆಗೆ ತಮಗೆ ಆಹ್ವಾನ ಇತ್ತಾ ಅಥವಾ ತಾವೇ ಸಮಯವನ್ನು ಕೇಳ್ಕೊಂಡು ಹೋಗ್ತಾ ಇರುವಂಥದ್ದು? ನಾವೇನಿಲ್ಲ, ನಮ್ಗೆ ಆಹ್ವಾನ ಇದೆ. KPCC ಕಚೇರಿಯಿಂದ ಫೋನ್ ಮಾಡಿ 2:15ಗೆ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ಬೇಕಂತೆ ಅಂತೇಳಿ ಹೈಕಮಾಂಡ್ ನಿರ್ದೇಶನ ಇದೆ, ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀವಿ. ನಾನೇನು ಎಲ್ಲರೂ ಕೂಡ ಯಾರ ಹತ್ರನೂ ಅಹವಾಲು ಕೊಟ್ಟಿರಲಿಲ್ಲ, ನಾನು ಅವರೇ ಕರೆದಿದ್ದಾರೆ. ಕರೆದಿರೋದ್ರಿಂದ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಸರ್, ಏನು ವಿಚಾರ ಇರ್ಬೋದು ಅಂತ? ಯಾಕಂದ್ರೆ ನೀವು ಡಿ ಕೆ ಶಿವಕುಮಾರ್ ಪರ ಮಾತಾಡ್ತಾ ಇದ್ರಿ, ಅವರು ಕೂಡ CM ಆಗಬೇಕು ಅನ್ನೋ ಆಸೆನ ಕೂಡ ವ್ಯಕ್ತಪಡಿಸ್ತಾ ಇದ್ರಿ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕರೀತಿದ್ದೀರಾ, ಏನಿರ್ಬೋದು ಅಂತ ಈ ಉದ್ದೇಶ ಅಂತ? ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತದೆ. ಮೊದಲೇ ಹೆಂಗೆ ನಾವು ಊಹೆ ಮಾಡೋದು? ಅಲ್ಲಿಗೆ ಹೋದ್ಮೇಲೆ ಅವ್ರು ಯಾತಕ್ಕೆ ಕರೆದಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ನಾವು ಹೇಳಿದ್ದೀವಿ, ಅವರು ಪಕ್ಷಕ್ಕೋಸ್ಕರ ಅವ್ರದ್ದು ತ್ಯಾಗ ಇದೆ, ಅದರಿಂದ ಅವ್ರಿಗೂ ಒಮ್ಮೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಬಟ್ ಅವ್ರು ಯಾವ ವಿಚಾರವಾಗಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗ್ತದೆ. ಈಗ ರಾಜಣ್ಣವರು ಕೂಡ ಹೇಳ್ತಾ ಬರ್ತಿದ್ರು ಸರ್, ಅಂದರೆ ಈಗ CM ಡಿ ಕೆ ಶಿವಕುಮಾರ್ ವಿರುದ್ಧನೇ ಅವ್ರು ಮಾತನಾಡ್ತಾ ಬರ್ತಾರೆ ಅಂತ ಕೂಡ ಆರಂಭದಿಂದಲೂ ಅಷ್ಟೇ. ಸೆಪ್ಟೆಂಬರಲ್ಲಿ ಕೂಡ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು DCM ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಾವ್ರೆ. ಅದು ಹೈಕಮಾಂಡ್ ಗಮನಿಸ್ತದೆ. ನಾನು ಎಲ್ಲ ಸೀನಿಯರ್ ಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲೂ ಹೊರಗಡೆ ಮಾತಾಡಬೇಡಿ ಅಂತ ಮನವಿ ಮಾಡ್ತೀನಿ. ನಾವು ಕೂಡ ಆಕಾಂಕ್ಷಿಗಳಿದ್ರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು, ಏನು ಹೇಳ್ತೀರಿ ಸರ್? ಏನು ಯಾರು ಆಕಾಂಕ್ಷಿಗಳಿಲ್ಲ, ನನಗೂ ಸೀನಿಯಾರಿಟಿ ಐತೆ, ನಾನು 5 ಬಾರಿ ಗೆದ್ದಿದ್ದೀನಿ. ಅದರಿಂದ ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗ ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಸರ್? ಅವರು ಅನೇಕ ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಕೊಂಡ್ಬಂದಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳ ಜೊತೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಪಾತ್ರ ಇದೆ. ಅದಕ್ಕೋಸ್ಕರ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಹೈಕಮಾಂಡಲ್ಲಿ ಮುಖ್ಯಮಂತ್ರಿಗಳಲ್ಲಿ ಇಬ್ಬರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಪಕ್ಷದಲ್ಲಿ ಎಲ್ಲರಲ್ಲೂ ಅಸಮಾಧಾನ ಇಲ್ಲ, ಕೆಲವರೆಲ್ಲ ಅಸಮಾಧಾನ ಇರ್ತದೆ. ಅದು ಸರ್ವೇ ಸಾಮಾನ್ಯ, ಪಕ್ಷ ಅಂದಮೇಲೆ ಅದು ಇರ್ತಕ್ಕಂಥದ್ದು. ಅದಕ್ಕೆ ಬಂದಿದ್ದಾರೆ. ನೋಡೋಣ ಏನು ಕೇಳ್ತಾರೆ ಅಂತ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಹಾಗೆ ಸರ್ಕಾರದಲ್ಲಿ ಬದಲಾವಣೆ ಕೂಗು ಅಥವಾ ನಾಯಕತ್ವದ ಬದಲಾವಣೆ ಕೂಗು, ಇದು ಕೂಡ ಕೆಲ ಶಾಸಕರ ಮುಖೇನವಾಗಿ ಸುರ್ಜೇವಾಲಾ ಬಂದಿರುವಂತಹ ಸಂದರ್ಭದಲ್ಲೇ ಹೆಚ್ಚಾಗ್ತಾ ಇದೆ. ಡಿ ಕೆ ಶಿವಕುಮಾರ್ 2.5 ವರ್ಷ CM ಆಗಬೇಕು, ನಮ್ಮ ನಾಯಕ DK ಅವರಿಗೆ ಒಂದು ಅವಕಾಶ ನೀಡಬೇಕು, ಈ ವಿಷಯವನ್ನ ಸುರ್ಜೇವಾಲಾ ಅವರ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅಂತ ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಘಟನೆ ಮಾಡಿ ಪಕ್ಷವನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. 75 ಶಾಸಕರಿಂದ 136ಕ್ಕೆ ತಂದಿದ್ದಾರೆ. ಸಂಘಟನಾಕಾರ, ಹೋರಾಟಗಾರನಿಗೆ ಕೊಡುವಂತ ಅವಕಾಶ ಇದೆ. ಸೊ ಶಾಸಕರು ಬೆಂಬಲಿಸ್ತಾರೆ, ಹೈಕಮಾಂಡ್ ತೀರ್ಮಾನಿಸ್ಲಿ ಅಂತ ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಏನೇ ಹೇಳ್ಕೊಳ್ಳಿ, ಇದು ಕ್ರಾಂತಿ ಅಲ್ಲ, ಇದು ಒಂದು ಬದಲಾವಣೆ. ಇದು ಬೇರೆಯವ್ರಿಗೆ ಅವಕಾಶ, ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ BJP ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ, ಅಥವಾ BJP ಕೆಳಗಡೆ ಬಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ. ಇದು ಕ್ರಾಂತಿ ಅಲ್ಲ, ಒಂದು ಬದಲಾವಣೆ ಅಷ್ಟೇ. ನಮ್ಮ ಪಕ್ಷದಲ್ಲಿ ನಾವೇನೇ ಒಬ್ರಿಗೊಬ್ರು ಅನ್ಯನ್ಯವಾಗಿ ನಾವು ಅವಕಾಶ ಮಾಡಿಕೊಡುವಂಥದ್ದು, ಇದರಲ್ಲೇನು ಕ್ರಾಂತಿ ಮತ್ತೊಂದು ಏನೂ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನೋಡಿ, ಯಾರು ಏನೇ ಹೇಳ್ಕೊಳ್ಳಿ, ಇದು ಕ್ರಾಂತಿ ಅಲ್ಲ, ಇದು ಒಂದು ಬದಲಾವಣೆ. ಇದು ಬೇರೆಯವ್ರಿಗೆ ಅವಕಾಶ, ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ BJP ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ, ಅಥವಾ BJP